ಓಕೆ, ಕ್ವಿಕ್ಕಾಗಿ ವೆಜಿಟೇಬಲ್ ಉಪ್ಪಿಟ್ಟು ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ 1 ಕಪ್ ಆಫ್ ರವಾಗ ಮೆಷರ್ಮೆಂಟ್ ತೋರಿಸ್ತಿದ್ದೀನಿ. ಒಂದು ಸಲ ಎಣ್ಣೆ ಕಾದ್ಮೇಲೆ ಬಾಣಲಿಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಗೋಲ್ಡನ್ ಕಲರ್ ಬರಲಿ, ಅಲ್ಲಿವರೆಗೂ ಫ್ರೈ ಮಾಡಾದಮೇಲೆ ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಒನ್ಸ್ ಅದೆಲ್ಲ ಚೆನ್ನಾಗಿ ಆದಮೇಲೆ ಒಂಚೂರು ಶುಂಠಿ ತುರಿದು ಹಾಕ್ಕೊಳ್ಳಿ, ಜಸ್ಟ್ ಟೇಸ್ಟ್ನ ಚೆನ್ನಾಗಾಗಲಿ ಅಂತ ಅಷ್ಟೇ. ಅದಾದಮೇಲೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಾದಮೇಲೆ ತರಕಾರಿ ಯಾವುದೆಲ್ಲ ವೆಜಿಟೇಬಲ್ಸ್ ಮನೇಲಿದೆ ಅದನ್ನು ಚೆನ್ನಾಗಿ ತೊಳೆದು ವಾಶ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಒನ್ಸ್ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡಿ. ಇಂಥದ್ದೇ ವೆಜಿಟೇಬಲ್ಸ್ ಹಾಕಬೇಕಂತ ಏನಿಲ್ಲ, ಯಾವುದೆಲ್ಲ ಇದೆ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಬೇಯಿಸ್ಕೊಳ್ಳಿ. 1-2 ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ಕುಕ್ ಮಾಡಿ ಹಾಕಬೇಕಂತ ಏನಿಲ್ಲ, ಸಪ್ರೇಟಾಗಿ ಬೇಯಿಸ್ಕೊಂಡು ಹಾಕಬೇಕಂತ ಏನಿಲ್ಲ, ಒಗ್ಗರಣೆಲೆ ಇದು ಬೇಯ್ಕೊಳ್ಳುತ್ತೆ. ಈ ಟೈಮಲ್ಲೇ ನೀವು ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ಮುಚ್ಚಿಟ್ಕೊಂಡು ಒಂದು 5-6 ನಿಮಿಷ ಬೇಯಿಸ್ಕೊಳ್ಳಿ. ಅದಕ್ಕೆ ಮುಂಚೆ ಟೊಮ್ಯಾಟೊ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಒಂದು ಸಲ ಉಪ್ಪು ಮತ್ತು ಅರಿಶಿನ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಟೊಮ್ಯಾಟೊ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5-6 ನಿಮಿಷ ಮುಚ್ಚಿಡಿ. ಮಧ್ಯ ಕೈ ಆಡಿಸ್ಕೊತಾ ಇರಬೇಕಿಲ್ಲ, ತಳ ಇಟ್ಕೊಳ್ಳುತ್ತೆ. ಅದೆಲ್ಲ ಆದಮೇಲೆ ಅದೇ ಟೈಮಿಗೆ 1 ಕಪ್ ಆಫ್ ರವಾಗೆ ನಾನು 2.5 ಕಪ್ ಆಫ್ ನೀರು ತೊಗೊಂಡಿದ್ದೀನಿ. ನೀರು ಕಮ್ಮಿ ಆದರೆ ಡ್ರೈ ಥರ ಅನಿಸುತ್ತೆ ಮತ್ತು ಉಪ್ಪಿಟ್ಟು ಗಂಟು ಥರನೂ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ 1 ಕಪ್ ಆಫ್ ರವಾಗೆ 2.5 ಕಪ್ ಆಫ್ ನೀರು ತೊಗೊಳ್ಳಿ. ಇಲ್ಲಿ ನಾನು ಅದೇ ಟೈಮಿಗೆ ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡಾದಮೇಲೆ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮುಚ್ಚಿಡಿ, ನೀರು ಚೆನ್ನಾಗಿ ಕುದಿ ಬರಬೇಕು. ಈ ಟೈಮಲ್ಲಿ ಉಪ್ಪು ಎಲ್ಲ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳಿ, ಏನಾದರೂ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಜಾಸ್ತಿ ಇರಬೇಕು, ಆವಾಗ ರವೆ ಎಲ್ಲ ಹಾಕಿದ್ಮೇಲೆ ಕರೆಕ್ಟ್ ಆಗುತ್ತೆ. ಸೊ ಇದಾದಮೇಲೆ ಚೆನ್ನಾಗಿ ಕುದ್ದಾದಮೇಲೆ ಏನು 1 ಕಪ್ ಆಫ್ ರವೆ ಹುರಿದು ಇಟ್ಕೊಂಡಿದ್ವಿ ಅದನ್ನು ತುಂಬ ಮೀಡಿಯಮ್ ಉರಿಯಲ್ಲಿ ಹುರಿದಿಟ್ಕೊಂಡಿರಬೇಕು. ಈ ಟೈಮಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಾದಮೇಲೆ ನಿಧಾನಕ್ಕೆ ಏನು ಹುರಿದಿಟ್ಟಿರೋ ರವೆ ಇದೆಯಲ್ಲ ಅದನ್ನು ಸ್ಲೋಲಿ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಬರಬೇಕು. ವೆಜಿಟೇಬಲ್ಸ್ ಜಾಸ್ತಿ ಅನಿಸುತ್ತೆ, ಬಟ್ ಇಟ್ಸ್ ಓಕೆ, ಹೆಲ್ದಿಯಾಗಿ ತಿನ್ನೋಕ್ಕೋಸ್ಕರ ನಾವು ಮಾಡ್ಕೊತಿರೋದು. ಸೊ ವೆಜಿಟೇಬಲ್ಸ್ ಜಾಸ್ತಿನೇ ಇರಲಿ. 1 ಕಪ್ ಆಫ್ ರವಾಗೆ ನಾನು ಇಷ್ಟು ತೊಗೊಂಡಿದ್ದೀನಿ, ಅದು ನಿಮಗೆ ಬಿಟ್ಟಿದ್ದು, ನಿಮಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ಒನ್ಸ್ ಇದೆಲ್ಲ ಆದಮೇಲೆ ಮುಚ್ಚಿಡಿ. 1-2 ನಿಮಿಷ ಅಥವಾ 1 ನಿಮಿಷ ಮುಚ್ಚಿಡಿದ್ಮೇಲೆ ಚೆನ್ನಾಗಿ ಅರಳ್ಕೊಳ್ಳುತ್ತೆ. ಇದಾದಮೇಲೆ ಒಂದು 5-6 ಅಥವಾ 10 ಡ್ರಾಪ್ಸು ಲೆಮನ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಲೆಮನ್ ಎಲ್ಲ ಆಪ್ಷನಲ್ಲಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಟ್ಸ್ ಓಕೆ. ವೆಜಿಟೇಬಲ್ಸ್ ಕೂಡ ಅಷ್ಟೇ, ಇಫ್ ಯು ಲೈಕ್ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಬೇಡ ಹಾಗೆ ತಿಂತೀನಂದ್ರೂ ಓಕೆ. ಬಟ್ ಹೆಲ್ದಿಯಾಗಿ ತಿನ್ನಬೇಕಂದ್ರೆ ಈ ಥರ ಮಾಡ್ಕೊಳ್ಳಿ. ನಾನು ಈ ಥರ ಮಾಡ್ತಿದ್ದೀನಿ.